ಸೂಕ್ತವಾಗಿ ಅವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಎಲ್ಲ ಸದಸ್ಯರು ಒಕ್ಕರಣದಿಂದ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳಲಿರ್ತಕ್ಕಂಥದ್ದು. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಸಚಿವರು, ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರ ಜೊತೆಯಲ್ಲಿ ತಾವು ಚರ್ಚೆ ಮಾಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿ ಅವರನ್ನ ನಮ್ಮ ಜೊತೆಯಲ್ಲಿ ವಿಚಾರದಲ್ಲಿ ಸಹಕರಿಸುವುದಕ್ಕೆ ನಾವು ಬೆಳಗಾವಿಯಲ್ಲಿ ಇದಕ್ಕೆ ಏನು ಪರ್ಯಾಯ ಮಾಡಬಹುದು ಅಂತ ಹೇಳಿ ಅಧಿವೇಶನ ಸಂದರ್ಭದಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ. ಹಲವಾರು ಯಾವ ರೀತಿ ಇವರಿಗೆ ಸರ್ಕಾರದಲ್ಲಿ ಏನಾದರೂ ಸ್ವಲ್ಪ ತಾತ್ಕಾಲಿಕವಾಗಿ ಒಂದು ಅವಕಾಶ ಕೊಡುವಂತ ಪ್ರಯತ್ನ ಮಾಡಬಹುದು ಅಂತ ಮಾಡಿದ್ವಿ. ಆಗ ನಮ್ಮ ಇಲಾಖೆಯಲ್ಲಿ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ನಮ್ಮ ಆಯುಕ್ತರು ಮತ್ತು ಆಡಳಿತಾಧಿಕಾರಿ ಸುಧಾ ಮತ್ತು ಇಬ್ಬರು ಶೋಭಾ ಅವರು ಬೇಕಾಗಿ ನಮ್ಮ ಆಯುಕ್ತರು ಎಲ್ಲರೂ ನಮ್ಮ ಮುಂದೆ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಹೇಳಿದಾಗ ಅವತ್ತು ಒಂದು ಮಾರ್ಗೋಪಾಯವನ್ನು ತೆಗೆದುಕೊಂಡು ಎಚ್.ಕೆ. ಪಾಟೀಲ್ ಸಾಹೇಬರು ಅವರು ಬಹಳ ಸಂತೋಷದಿಂದ ಮಾಡಿದ್ರು. ನಂತರ ನಾನು ಕೂಡ ಮುಖ್ಯಮಂತ್ರಿಗಳು ಮತ್ತು ಇತರ ಹಿರಿಯ ಸಚಿವರು ಬಹಳ ಜನ ಹೆಸರು ಅದು ಮಾದಕ ಇರ್ಬೋದು, ಜಾರ್ಜ್ ಇರ್ಬೋದು, ಬೇರೆ ಬೇರೆ ಇತರೆ ಸಚಿವರೆಲ್ಲರೂ ಇದಕ್ಕೆಲ್ಲ ಇದಕ್ಕೇನಾದ್ರು ಮಾಡಬೇಕು ಹೇಳಿ ಮುಖ್ಯಮಂತ್ರಿ ಹಾಕಿ ಈಗ ನಾವು ಯಾರೋ ಇವತ್ತು UGCಯ ಮಾನದಂಡಗಳ ವ್ಯಾಪ್ತಿಯಲ್ಲಿ ಯಾರು ಇವತ್ತು ಅತಿಥಿಗಳನ್ನಾಗಿ ಕೆಲಸ ನಿರ್ವಹಿಸುವುದಕ್ಕೆ ಯಾರಿಗೆ ಅವಕಾಶ ಇಲ್ಲ. ಈಗ ನಮಗೆ ಗೊತ್ತಿದೆ, ನಾವು ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಕ್ವಾಲಿಫೈಡ್ ಇಲ್ಲದೆ ಇರುವಂತ ಸಿಗದೇ ಇರುವಂತ ಸಂದರ್ಭದಲ್ಲಿ ಯಾರು UGC ಮಾನದಂಡಗಳಲ್ಲಿ ಅರ್ಹತೆ ಇರ್ತಕ್ಕಂಥವರ ನಮ್ಮ ನಿರೀಕ್ಷೆ ನಮ್ಮ ಸಂಖ್ಯೆ ಅನುಗುಣವಾಗಿ ಯಾರು ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಕೋರ್ಟ್ ಅನುಮತಿಯನ್ನು ತೆಗೆದುಕೊಂಡು ನೆಟ್ ಸ್ಟೇಟ್ ಕೇಸ್ ಇದೆ ಅಂತ ನಾವು ಕೌನ್ಸಿಲಿಂಗ್ ಮುಖಾಂತರ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ವಿ. ಈಗ ಒಟ್ಟು 10,335 ಜನ ಉಪನ್ಯಾಸಕರ ಅವಶ್ಯಕತೆ ಬಂದಿತ್ತು. ಅದರಲ್ಲಿ UGC ನಿಗದಿತ ವಿದ್ಯಾರ್ಥಿ ಇರ್ತಕ್ಕಂಥವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ತಗೊಂಡಾಗ 5,240 ಜನ, UGC ನಿಗದಿತ ವಿದ್ಯಾರ್ಥಿ ಹೊಂದಿರದ ಇರ್ತಕ್ಕಂಥವ್ರ ಸಂಖ್ಯೆ 5,062. ಇದು 23-24ರಿಂದ ನಾವು ಇರ್ತಕ್ಕಂಥ ಅಂಕಿ ಅಂಶದಲ್ಲಿ ನಾವು ಮಾಡಿದ್ದೇವೆ. ಕೆಲವು ವಿಷಯಗಳಲ್ಲಿ UGC ನಿಗದಿತ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಕೊರತೆಯಿಂದಾಗಿ ನಮಗೆ UGC ನಿಗದಿತ ವಿದ್ಯಾರ್ಥಿ ಹೊಂದದಿರುವ ಅತಿಥಿ ಉಪನ್ಯಾಸಕರಲ್ಲಿ ಕೌನ್ಸಿಲಿಂಗ್ ಮಾಡಿದಾಗ 1,215 ಜನ ಅಷ್ಟು ಸುಮಾರು. ಇದು ಬೇರೆ ಆಗ್ತಾ ಇತ್ತು. ಇದು ವಿದ್ಯಾರ್ಥಿ ಫಿಕ್ಸ್ಡ್ ತರ ಇರೋದಿಲ್ಲ. ಇದು ವರ್ಕ್ಔಟ್ ವೆರಿ ಡಿಪೆಂಡೆಂಟ್ ಆನ್ ವರ್ಕ್ಔಟ್ ಅಂಡ್ ಆಲ್ಸೋ ಇದಕ್ಕೆ ನಾವು ಕೌನ್ಸಿಲಿಂಗ್ ಅಲ್ಲಿ ಏನು ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಅಸೆಟ್ ಪ್ರೊಸೆಸ್ ಅವಾಗ ಸ್ವಲ್ಪ ವರ್ಕ್ಔಟ್ ವೇರಿಯೇಷನ್ ಆಗುತ್ತೆ, ಕೆಲವು ಸ್ವಲ್ಪ ಮೈನರ್ ಇದು ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ನಾವೊಂದು ಆವರೇಜ್ ತಗೊಂಡಾಗ 3,853 ಜನ ಉಳಿತಕ್ಕಂಥದ್ದು. ಇದರಲ್ಲಿ ನಾವು ಕ್ಯಾಟಗರೈಸ್ ಮಾಡಿದ್ದೀವಿ. 1ರಿಂದ 5 ವರ್ಷದ ಒಳಗೆ ಅನುಭವ ಇರ್ತಕ್ಕಂಥದ್ದು, 5ರಿಂದ 10 ವರ್ಷ ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಅನುಭವ ಇರ್ತಕ್ಕಂಥದ್ದು, 10ರಿಂದ 15 ವರ್ಷ 15 ವರ್ಷಕ್ಕೆ ಕಡಿಮೆ. ಈಗ 1ರಿಂದ 5 ವರ್ಷದವರು ನಮಗೆ ವಯಸ್ಸಿನಲ್ಲೂ ಸಹ ಕೆಲವರು 30-32 ವರ್ಷ ಇರ್ತದೆ. ಅವರಿಗೆ ನೆಟ್ಟು ಸ್ಟೇಟು ಇವೆಲ್ಲ ಪಾಸ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ, PhD ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ 5 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ವಯಸ್ಸಿನ ಕಾರಣದಿಂದ ಅವಕಾಶಗಳು ಅವರಿಗೆ ಅಂದ್ರೆ ಬಹುಶಃ ಬಹಳ ಕೆಲವರು ಆಗ್ತಾರೆ. ಸ್ವಲ್ಪ ನಾವು ಸ್ಟೇಟ್ ಎಕ್ಸಾಮ್ ರಿಸಲ್ಟ್ಸ್ ನೋಡಿದಾಗ ಏಜ್ ಪರ್ಸೆಂಟೇಜ್ ನೋಡಿದಾಗ ಬಹಳ ಕಮ್ಮಿ ಪರ್ಸೆಂಟೇಜ್ ಅವರು ಸ್ಟೇಟ್ ಪಾಸ್ ಆಗುವಂತದ್ದು ನೋಡಿದ್ವಿ. ಆ ಕಾರಣದಿಂದ ನಾವು ಕನಿಷ್ಠ ಈ 5 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯಲ್ಲಿ ಒಂದು
ಅಕಾಡೆಮಿಕ್ ಕೋಆರ್ಡಿನೇಟರ್ಸ್ ಅಂದ್ರೆ ಶೈಕ್ಷಣಿಕ ಸಂಯೋಜಕರು ಅಂತಕ್ಕಂಥದ್ದನ್ನ ಒಂದು ತಾತ್ಕಾಲಿಕವಾಗಿ 3 ವರ್ಷಗಳಿಗೆ ತಾತ್ಕಾಲಿಕವಾಗಿ ಅವರ ಸೇವೆಯನ್ನ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಇವೆಲ್ಲದರಲ್ಲೂ ಅವರ ಸೇವೆಯನ್ನ ಪಡೆಯತಕ್ಕಂಥದ್ದಕ್ಕೆ ವಿವಿಧ ರೀತಿಯಲ್ಲಿ ಅದು ಶೈಕ್ಷಣಿಕ ಚಟುವಟಿಕೆ ಇರ್ಬೋದು ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳನ್ನು ಕೂಡ ಅವರನ್ನ ನಾವು ಎಲ್ಲೆಲ್ಲಿ ಅವಶ್ಯಕತೆ ಅನುಗುಣವಾಗಿ ಅವರ ಸೇವೆಯನ್ನ ಪಡೆಯಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ದಕ್ಕೆ ನಾವು ಆ ಒಂದು ಪ್ರಯತ್ನ ಮಾಡಿ ನಾವು ಸರ್ಕಾರಕ್ಕೆ ಮತ್ತು ಹಣಕಾಸು ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅವರ ಒಂದು ಪ್ರೋತ್ಸಾಹದಲ್ಲಿ ನಾವು ಇದನ್ನು ಸರ್ಕಾರಕ್ಕೆ ಸಲ್ಲಿಸಿ ಹಣಕಾಸು ಇಲಾಖೆಯವರು ಕೂಡ ನಮಗೆ ಇದಕ್ಕೆ 1-2-3 ಷರತ್ತು ಹಾಕಿದ್ರೆ ಅತಿಥಿ ಉಪನ್ಯಾಸಕರಿಗೆ ಏನೆಲ್ಲ ನಾವು ಸೌಲಭ್ಯ ಕೊಡ್ತೀವಿ, ಒಂದು ತಿಂಗಳಿಗೆ ರಜೆ ಮತ್ತು ಏನೆಲ್ಲ ಬೇರೆ ಈವೆಂಟ್ ಇವೆಲ್ಲ ಅವೆಲ್ಲ ಮುಂದುವರಿತಾರೆ. ಇವೆಲ್ಲವನ್ನ ಮುಂದುವರಿಸಿಕೊಂಡು ನಾವು ಅವರಿಗೆ ಅತಿಥಿ ಉಪನ್ಯಾಸಕರ ಅಂತ ಹೇಳಿ ನಾವು ಕರೀಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು UGC ಮಾನದಂಡಗಳಾಗ್ತದೆ. ಆದ್ರೆ ಅಕಾಡೆಮಿಕ್ ಕೋಆರ್ಡಿನೇಟರ್ ಶೈಕ್ಷಣಿಕ ಸಂಯೋಜಕರು ಅಂತ ಹೇಳಿ ನಾವು ಇವತ್ತು 3 ವರ್ಷಗಳ ಕಾಲ ಮುಂದೆ ಅದು ಆ ಸಂದರ್ಭದಲ್ಲಿ ಯಾವ ರೀತಿ ತೀರ್ಮಾನ ಆಗಬೇಕು ಅಂತ ನಾನೀಗ ಹೇಳಕ್ಕಾಗುತ್ತೆ. ಆದ್ರೆ ತಾತ್ಕಾಲಿಕವಾಗಿ ಅವರು ಇಷ್ಟು ವರ್ಷಗಳ ಸೇವೆ ಮಾಡಿ ಅವರು ಬೀದಿಗೆ ಬರುವಂತದ್ದು ಬಹಳ ಸಂಸಾರ ನಡೆಸುವಂತದ್ದಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದ್ದರಿಂದ ನಾವು 2026-27ನೇ ಶೈಕ್ಷಣಿಕ ವರ್ಷದಿಂದ ಕಲ್ತ್ಕೊಂಡಿದ್ದೇವೆ. ಕಾರಣ ಯಾಕಂದ್ರೆ ನಮ್ಗೆ ಕೌನ್ಸಿಲಿಂಗ್ ಮಾಡುವಂತದ್ದಕ್ಕೆ ಕಡೆ ಒಂದು ಸೆಮಿಸ್ಟರ್ ಮನೆ ಹಿಂದಿನ ಸೆಮಿಸ್ಟರ್ ಅನುಮತಿ ಸಿಗ್ತದೆ. ಈಗ ಅಲ್ಲೇನಾಯ್ತು, ನಮ್ಗೆ ಸ್ಪಷ್ಟತೆ ಇರಲಿಲ್ಲ. ಈಗೂ ಅಷ್ಟೇ, ಈಗ ನಾವು ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿ ರೆಗ್ಯುಲರ್ ಟೀಚಿಂಗ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿದ್ರೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿ ಆದ ನಂತರ ಇವರಿಗೆ ನಾವು ಮತ್ತೆ ಇವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಕೊಡ್ತೇವೆ. ಆದ್ರೆ ಒಂದ್ಸತಿ ಈಗ ಕೊಟ್ಟ ಮೇಲೆ ಅವರು ಅದೇ ಸ್ಥಳದಲ್ಲಿ ಇರ್ತಾರೆ. ಈಗ ಅವರಿಗೆ ಪ್ರತಿ ವರ್ಷ ಅವರಿಗೆ ಕೌನ್ಸಿಲಿಂಗ್ ಮಾಡೋದು, ಒಂದ್ಸತಿ ಅವ್ರಿಗೆ ಇಲ್ಲಿ ಆಯ್ಕೆ ಮಾಡ್ಕೊಡ್ತಾರೆ, ಅದೇ ಜಾಗದಲ್ಲಿ 3 ವರ್ಷ ಅವರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರಿಗೆ ಮತ್ತೆ ಸ್ಥಾನಾಂತರ ಮಾಡಬೇಕು ಬೇಡ ಅಂತ ಉದ್ದೇಶದಿಂದ. ಮತ್ತೆ ಯಾರು 1 ವರ್ಷದಿಂದ 5 ವರ್ಷದ ಒಳಗೆ ಯಾರು ಇವತ್ತು ನಾವು ಪರಿಗಣಿಸಿಲ್ಲ ಅವ್ರಿಗೆ ನಾವು ಬ್ರಿಡ್ಜ್ ಕೋರ್ಸಸ್ ಮತ್ತು ಅವರು ನೆಟ್ ಮಾಡುತ್ತೆ ಅವ್ರಿಗೆ ಒಂದು ಏನೆಲ್ಲ ನಮ್ಮ ಕಡೆಯಿಂದ ಸಹಾಯ ಮಾಡ್ಲಿಕ್ಕಾಗುತ್ತೆ. ನಮ್ಮ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ಏನಾದರೂ ಅವರಿಗೆ ಯಾರಾದ್ರೂ ಈಗ ಮುಂದೆ ಬಂದು ನಮ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಅಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಇವತ್ತು ಸ್ಟೇಟ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಳುವಂತದಕ್ಕೆ ಅವಕಾಶಗಳನ್ನ ಮಾಡಿದ್ದೀವಿ. ಸೊ ಆ ರೀತಿ ಅವರಿಗೆ ಬ್ರಿಡ್ಜ್ ಕೋರ್ಸಸ್ ಅಂತೇಳಿ ನಾವು ಮಾಡಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ದೀವಿ. ಅಂದ್ರೆ ಇದು ಕಾರ್ಯಾಲಯ ಮಾನವೀಯತೆ ನೆಲೆಗಟ್ಟಿನ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ಈ ಒಂದು ದೊಡ್ಡ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ 5-10 ವರ್ಷದವರೆಗೆ ಇವತ್ತು ನಾವು 22,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಕೊಡುವಂಥದ್ದು. 10 ವರ್ಷ ಮೇಲ್ಪಟ್ಟು 15 ವರ್ಷದ ಒಳಗೆ ಹೊರತಲ್ಲಿ 29,000, 15 ವರ್ಷಕ್ಕೂ ಮೇಲ್ಪಟ್ಟು ಇರ್ತಕ್ಕಂಥವ್ರಿಗೆ 30,000 ಅಂತ ಹೇಳಿ ಮಾಡಿದ್ದೀವಿ. ಅವರು 40 ವರ್ಷ ಪೂರೈಸಿದಾಗ ಅವ್ರಿಗೆ ಸಹಜವಾಗಿ ಇಂಟರ್ನೆಟ್ ಬರ್ತದೆ. ಈಗ ಯಾರು ಅಕಸ್ಮಾತ್ ನಮ್ಗೆ ಬೇಡ, ಈಗ 58-59 ವರ್ಷದವರು ಕೇಳಿದ್ದಾರೆ, ಅವ್ರಿಗೆ ನಾವು ಈಗಲೇ ಬೇಕಾದ್ರೆ ಅವರು ಬರ್ಕೊಟ್ಟು ಅವ್ರಿಗೆ ಇಂಟರ್ನೆಟ್ ಪೂರೈಸೋದಕ್ಕೆ ಸರ್ಕಾರ ಕೊಡ್ತೀವಿ. ಅದರಿಂದ ಇವತ್ತು ಸರ್ಕಾರದ ಮೇಲೆ ಪ್ರತಿ ವರ್ಷ ಅಂದಾಜು ಸ್ವಲ್ಪ ಬೇರೆ ಆಗುತ್ತೆ. 95 ಕೋಟಿ, ಸುಮಾರು 95 ಕೋಟಿಗಿಂತ ಹೆಚ್ಚು ಇವತ್ತು ಆರ್ಥಿಕ ಇಲಾಖೆಗೆ ಹೆಚ್ಚುವರಿಯಾಗಿ ಹೊರೆ ಆಗ್ತಕ್ಕಂಥದ್ದು. ಆದ್ರೂ ನಾವು ಇದನ್ನ ಹೊರೆ ಅಂತ ಭಾವಿಸಿದ ಇದೊಂದು ಮಾನವೀಯ ಒಂದು ತೀರ್ಮಾನ ಅಂತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕುರಿತವರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ ಮತ್ತು ಹಿರಿಯ ಸಚಿವರು, ಕಾನೂನು ಸಚಿವರು ಆಗ್ತಿರತಕ್ಕಂಥ ಎಸ್.ಕೆ. ಪಾಟೀಲ್ ಸಾಹೇಬರು ನಿರಂತರವಾಗಿ ನಮ್ಮ ಜೊತೆ ಮಾರ್ಗದರ್ಶನ ಕೊಟ್ಟು ಸಲಹೆಗಳನ್ನು ಕೊಟ್ಟು ಅವರು ನಮಗೆ ಕಾನೂನು ರೀತಿಯಲ್ಲಿ ನಮಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಅವ್ರಿಗೂ ನಾನು ನನ್ನ ಇಲಾಖೆಯ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಸಂಪುಟದ ಎಲ್ಲ ನಮ್ಮ ಸಚಿವ ಸಾಹೇಬರಿಗೆ
ಯಾರು ಒಂದು ಮಾತು ಹೇಳಿಲ್ಲ. ಎಲ್ಲರೂ ಏನಾದ್ರು ಒಂದು ಕ್ರಿಯೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮತ್ತು ಶಾಸಕ ಮಿತ್ರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಶಾಸಕರು ಎಲ್ಲರೂ ನಮಗೆ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಿರ್ತಕ್ಕಂಥ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಈ ರೀತಿ ಒಂದು ಮಾನ್ಯ ನೆಲೆಗಟ್ಟಿನ ಮೇಲೆ ಈ ಒಂದು ತೀರ್ಮಾನ ಮಾಡುವಂತದ್ದಕ್ಕೆ ತಾವು ತಮ್ಮ ಎಲ್ಲ ಅನುಭವವನ್ನ ಬಳಸಿಕೊಂಡು ನಮಗೆ ಒಂದು ಅವಕಾಶ ಒಂದು ಸಲಹೆಯನ್ನು ಕೊಟ್ಟು ಈ ತರ ಮಾಡುವುದು ಅಂತ ಹೇಳಿ ನಾನು ಖಂಡಿತ ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಎಲ್ಲರೂ ಎಲ್ಲ ಸಾಲ 4 ಜನ ಇರೋದು ಎಲ್ಲ ಮಹಿಳೆಯರೇ ಇರೋದು. ಅದರಿಂದ ಅವರಿಗೆ ಆ ಮಾನವೀಯತೆಯಲ್ಲಿ ಹೆಚ್ಚು ಬಹಳ ಮುಂದೆ ಕಳಿಸ್ತಾರೆ. ಅದರಿಂದ ಅವರಿಗೆ ನಾನು ಕಳಿಸ್ತೇನೆ. ಆದ್ರೆ ಒಂದು ನಾನು ಹೇಳ್ತಕ್ಕಂಥದ್ದು, ಹಿಂದೆಯೂ ನಾವು ಅತಿಥಿ ಉಪನ್ಯಾಸಕರಿಗೆ ಹೆಚ್ಚು ಸಂಬಳ ಮಾಡುವಂತ ವಿಚಾರ ಇರ್ಬೋದು, ಈಡೇರಿಕೆ ಕೊಡುವಂಥದ್ದು ಇರ್ಬೋದು, ಒಂದು ದಿನ ರಜೆ ಇರ್ಬೋದು, ಮತ್ತು ಮೆಟರ್ನಿಟಿ ಒಂದು ಬೆನಿಫಿಟ್ ಇರ್ಬೋದು, ಮತ್ತು ಇನ್ಶೂರೆನ್ಸ್ ಇದೆ. ಮತ್ತು ಇನ್ಶೂರೆನ್ಸ್ ಇವರು ಅನ್ವಯಿಸಿದ್ದಾರೆ. ಇವರು ನಾವು ಮೆಡಿಕಲ್ ಇನ್ಶೂರೆನ್ಸ್ ಇವರು ನಾವು ಅನ್ವಯಿಸ್ತೀವಿ. ಏನೆಲ್ಲ ಅತಿಥಿ ಉಪನ್ಯಾಸಕರಿಗೆ ನಾವು ಸೌಲಭ್ಯವನ್ನು ವಿಸ್ತರಣೆ ಮಾಡಿದ್ದೇವೆ. ಈಗೇನು ನಾವು ಒಂದು ಪಾಲಿಸಿ ಮಾಡಿದ್ದಾರೆ, ಸರ್ಕಾರದಲ್ಲಿ ಘೋಷಣೆ ಮಾಡಿದ್ದಾರೆ, ಅದೇ ಮೆಡಿಕಲ್ ಸ್ಕೀಮ್ ಅಲ್ಲಿ ಇವರನ್ನು ಪರಿಗಣಿಸಿ ಅವರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ನಾವು ಇವರಿಗೆ ಎಲ್ಲಾ ರೀತಿ ನಾವು ರಕ್ಷಣೆಗೆ ಇರ್ತಕ್ಕಂಥ ಒಂದು ತೀರ್ಮಾನವನ್ನ ಮುಂತಾಗಿದೆ. ಇವತ್ತು ಆದೇಶ ಅಧಿಕೃತವಾಗಿ ನಾವು ಬಹಳ ಹಿಂದೆನೇ ಮಾಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಉತ್ತರ ಕೊಡುವ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಿತ್ತು. ಆದ್ರೆ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ನಾವು ಈಗ ಇದನ್ನು ಸುಮಾರು ಒಂದು ತಿಂಗಳಿಂದ ಮಾಡೋಣ ಅಂತಿದ್ರೆ, ಆದ್ರೆ ನಮಗೆ ಚೀಫ್ ಸೆಕ್ರೆಟರಿ ಅವರ ಕಮಿಟಿ ಮುಂದೆ ಹೋಗಿ ನಾವು ಅನುಮತಿಯನ್ನು ಪಡೆದಿದ್ದು ಆಗ್ತಾ ಇತ್ತು. ಕಡೆಗೆ ಅವರು ಮನೆ ಆಯ್ಕೆ ಮಾಡಬಹುದು ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ವಿ. ಇದು 2026 ಸಾಲಿನಿಂದ 3 ವರ್ಷಗಳಿಗೆ ಅವಧಿ. ದಯವಿಟ್ಟು ಇದನ್ನು ಸರಿಯಾದ ರೀತಿ ಮಾಡಬೇಕು. ಇದು ಒಂದು ನನ್ನ ಪ್ರಕಾರ ನನ್ನ ಈ 3 ವರ್ಷಗಳಲ್ಲಿ 3 ವರ್ಷ ಪೂರೈಸ್ತೀನಿ ನಾನು ಒಂದು ಈ ಒಂದು ಉನ್ನತ ಶಿಕ್ಷಣ ಸಚಿವನಾಗಿ ಬಹಳ ಒಂದು ದೊಡ್ಡ ತೀರ್ಮಾನ, ಬಹಳಷ್ಟು ನಾನು ಬೇರೆ ಬೇರೆ ತೀರ್ಮಾನಗಳು ನಮ್ಮ ಇಲಾಖೆ ಮಾಡಿದ್ದೇನೆ. ಆದ್ರೆ ಇದು ಒಂದು ನಮ್ಮ ಹಿಂದೆ ಮಾಡಿದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡುವಂತ ಒಂದು ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನಾನು ಏನಾದ್ರು ಮಾಡ್ತೀನಿ ನಿಮಗೆ ಅಂತ ಹೇಳಿ, ಅದೇ ನಿಮಗೆ ನಾವ್ಯಾರು UGC ಮಾನದಂಡಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತಕ್ಕಂಥ ಸಂಸ್ಥೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಸಮಸ್ಯೆ ಪರಿಹಾರ ಮಾಡಿ ಮತ್ತೊಂದು ಸಮಸ್ಯೆ ನಮಗೆ ಕಾಡ್ತಾ ಇದೆ. ಆದ್ರೆ ಇವತ್ತು ಇದನ್ನೆಲ್ಲವನ್ನ ನಾವು ಬಹಳ ಸಮಾಧಾನವಾಗಿ ಸಮಯದಿಂದ ನಾವು ಇದರಲ್ಲಿ ಒಂದು ಅವರಿಗೆ ರಕ್ಷಣೆ ನಿಲ್ಲಬೇಕು ಅಂತಕ್ಕಂಥ ಒಂದು ತೀರ್ಮಾನ ನಾವು ಪದೇ ಪದೇ ಹೇಳಿದ್ರೆ ಸಿಹಿ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಆದ್ರೆ ಈಗ ಬೇರೆ ಬೇರೆ ಕಾರಣದಿಂದ ನಾವು ತಡ ಆಯಿತು. ಈ ವಿಚಾರದಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.